ಹೇಳ ರಮೇಶ. ಇಲ್ಲ, ಈಗ ಸದ್ಯಕ್ಕೆ ಸಶೇಷ ಮಾತಾಡ್ತಾರೆ. ಆತ್ಮೀಯರಿಗೆ ಹಾಗೂ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಇವತ್ತು ಒಂದು ಡಿಫ್ರೆಂಟ್ ಆಗಿ ವಿಭಿನ್ನವಾಗಿಂತ ಒಂದು ಸಿನಿಮಾನೇ ನೋಡ್ದಂಗಾಯ್ತು. ನಿರ್ದೇಶಕರು ಬಹಳ ಅಚ್ಚುಕಟ್ಟಾಗಿ ಅವ್ರು ಏನು ಪಾತ್ರ ವೇಷಗಳು ಹೇಗೆ ಎಲ್ಲೆಲ್ಲಿ ಚೇಂಜ್ ಆಗುತ್ತದೆ. ಅವ್ರು ಬಿರಿಯಾನಿ ಕೊಟ್ಟೆ ಟೈಮಲ್ಲಿ ಶಿವಶ್ರೀ ಕೊಟ್ಟವನ್ನೇ ಅಪ್ರೋಚ್ ಮಾಡೋದು ರೀತಿ ನಿಜವಾಗ್ಲೂ ಇದು ಆಡಿಯನ್ಸ್ಗೂ ಅದೇ ಥರ ಅಪ್ರೋಚ್ ಮಾಡಿಸ್ತೀರಿ, ಆಡಿಯನ್ಸ್ ಥಿಯೇಟ್ರಿಗೆ ಕರೆಸ್ತೀರಿ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಇದು ಮುಖ್ಯ ಆಗ್ಬಿಡ್ತದೆ. ಒಬ್ಬ ನಿರ್ದೇಶಕರಲ್ಲಿ ಸಿನಿಮಾ ತೆಗೆಯೋದು ಮುಖ್ಯ ಅಲ್ಲ, ಪ್ರೇಕ್ಷಕರು ಕೂಡ ಚಿತ್ರಮಂದಿರಕ್ಕೆ ಹೇಗೆ ಕರೆಸ್ಬೇಕು ಅನ್ನೋದು ಒಂದು ಮುಖ್ಯ ಆಗುತ್ತೆ. ಅದನ್ನು ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇನ್ನು ಕಿಟ್ಟಪ್ಪನ ಬಗ್ಗೆ ನಾವು ಹೇಳ್ಬೇಕಂದ್ರೆ ಕೆಲವು ಪಾತ್ರಗಳನ್ನ ಕೆಲವು ನಟರ ಮಾಡ್ಲಿಕ್ಕೆ ಸಾಧ್ಯ. ಕಿಟ್ಟಪ್ಪನ ಭಾಳ ವರ್ಷಗಳಿಂದ ಆತ್ಮೀಯರು. ಅವರು ಅನೇಕ ಪಾತ್ರಗಳಿಂದ ಅನೇಕ ಪಾತ್ರಗಳನ್ನು ಮಾಡಿದ, ಅನೇಕ ಚಿತ್ರಗಳು ಅನೇಕ ಪಾತ್ರಗಳನ್ನು ಮಾಡಿದ್ದಾರೆ. ಆದರೆ ಇದರಲ್ಲಿ ನೋಡಿದ್ದು ನಮಗೆ ಭಾಳ ವಿಭಿನ್ನವಾದಂಥ ಪಾತ್ರ. ಒಂದೇ ಮುಖದಲ್ಲಿ ಒಂದು ಹೆಣ್ಣಿನ ಮುಖ, ಒಂದು ಗಂಡಿನ ಮುಖ, ಅದು ಪಾತ್ರ ಮಾಡೋದು ನಿಜವಾಗ್ಲೂ ಕಷ್ಟ ಆಗುತ್ತೆ. ಅದನ್ನು ನಿಭಾಯಿಸ್ತಾರೆ ಕಿಟ್ಟಣ್ಣವರು. ನಿಭಾಯಿಸಿ ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಇದನ್ನು ಒಳ್ಳೆ ಅವಾರ್ಡು ಕೂಡ ಬರೋ ಥರ ಒಂದು ಪಾತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ವೇಷಗಳು ರವಿ ಬೆಳಗೆರೆಯವರು ಬರೆದಿರೋ ಒಂದು ಕತೆ, ಇದನ್ನು ಕೂಡ ನಾವು ಓದಿದ್ದೀವಿ ಭಾಳ ವರ್ಷಗಳ ಹಿಂದೆ. ಕೆಲವು ನೆನಪಿಲ್ಲ, ಕೆಲವು ನೆನಪಿಲ್ಲ. ಯಾಕೆಂದ್ರೆ ರವಿ ಬೆಳಗೆರೆ ನಮ್ಮ ದೊಡ್ಡ ಫ್ಯಾನು. ಹಾಯ್ ಬೆಂಗಳೂರು ಅನ್ನೋ ಒಂದು ಚಿತ್ರನ ನಾನು ಮಾಡಿದ್ದು, ನಾನೇ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದು. ಯಾಕೆಂದರೆ ಅವ್ರನ್ನ ಪ್ರತಿ ದಿವಸನೂ ಕೂಡ ಅವರ ಒಂದು ಯಾವುದೋ ಹಾಯ್ ಬೆಂಗಳೂರು ಯಾವಾಗ ಬರ್ತದೆ ಅಂತ ಗುರುವಾರ ನಾನು ಕಾಯ್ತಾ ಇದ್ದೆ. ಫಸ್ಟ್ ಮೊದಲನೇ ಪೇಪರ್ ನಾನು ತಗೊಳ್ತಾ ಇದ್ದೆ. ಅವರ ಒಂದು ಬರವಣಿಗೆ ಹೇಗೆ ನಮ್ಮನ್ನು ಹೇಗೆ ಆಕರ್ಷಣೆ ಮಾಡ್ತಿತ್ತು ಅಂದರೆ, ಅವ್ರು ಅದಕ್ಕಿಂತ ಮುಂಚೆ ಒಂದು ಬುಕ್ಕಲ್ಲಿ ಬರೀತಾ ಇದ್ರು, ಪಾಪಿಗಳ ಲೋಕದಲ್ಲಿ ಅಂತ ಹೇಳ್ಬಿಟ್ಟು. ಅದು ನನಗೆ ಭಾಳ ಇಷ್ಟ ಆಗಿತ್ತು. ಹೀಗೆ ಅವರು ಈ ಒಂದು ಕತೆ ಅವ್ರದ್ದಿದೆ ಅಂದರೆ ಭಾಳ ನಿಜವಾಗ್ಲೂ ಆ ಒಂದು ಪಾತ್ರಗಳನ್ನ ಭಾಳ ಮೋಲ್ಡಾಗಿ ಜನಗಳು ಇಷ್ಟಪಡೋ ಅಂಥ ಒಂದು ಕಥೆಯನ್ನು ಮಾಡಿರ್ತಾರೆ. ಏನು ಈ ಚಿತ್ರತಂಡ ಈ ಚಿತ್ರವನ್ನು ನಿರ್ಮಾಣ ಮಾಡಿಕೊಂಡು ದೇವರು ಈ ಚಿತ್ರವನ್ನು ಗೆಲ್ಲಿಸಿ ಇಡೀ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಯಶಸ್ಸನ್ನು ತರಬೇಕು. ಇಡೀ ಚಿತ್ರ ನೋಡ್ತಿದ್ರು ಕೂಡ ಕರ್ನಾಟಕಕ್ಕಲ್ಲ ನಮ್ಮ ಭಾರತಾದ್ಯಂತ ಪ್ರಶಸ್ತಿಗಳು ಬರೋಂಥ ಒಂದು ಚಿತ್ರವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೂ. ನನಗೆ ಇಲ್ಲೊಂದು ಹೆಮ್ಮೆ ಅಂದರೆ, ನನಗಿಲ್ಲಿ 3 ಜನರ ಜೊತೆ 30 ವರ್ಷದ ಒಡನಾಟ ಇದ್ದಿತ್ತು. ಒಂದು ಶ್ರೀನಾರಾಯಣ ಕಿಟ್ಟಿಯವರು, ಹಾಗೆ ಕಿಶನ್, ಹಾಗೆ ನನಗೆ ಕತೆ ಬರೆದಿರೋ ರವಿ ಬೆಳಗೆರೆ ಸರ್ ನಮ್ಮ ಬಾಸು, ಅವ್ರ ಜೊತೆನೂ ನನಗೆ 30 ವರ್ಷದ ಒಡನಾಟ ನನ್ನ ಜರ್ನಿ ಆಗಿತ್ತು. ಇದು ಕಿಶನ್ಗೆ ಕರೆಕ್ಟಾಗಿ ಸೂಟಾಗಿ ಅವರು ರವಿ ಬೆಳಗೆರೆ ಸರ್ ಅವಾಗ ಬರೆದಿದ್ರು ಅನ್ಸುತ್ತೆ ವೇಷಗಳು. ಯಾಕಂದ್ರೆ ನಾನು ಒಂದು 30 ವರ್ಷದ ಜರ್ನಿಯಲ್ಲಿ ನಾನು ತುಂಬ ನೋಡಿದ್ದೀನಿ ಅವನ ವೇಷಗಳನ್ನ. ನಾನಾರು ವೇಷಗಳು ಯಾರು ಹೇಳಿದ್ರಿ, ಈಗ 100 ವೇಷಗಳನ್ನ ಹಾಕೊಂಡು ಬಂದ, 100 ವೇಷಗಳನ್ನ ಅವ್ನು ಹಾಕಿರೋದು ನೋಡಿದೆ. ಅವನಿಗೆ ಒಳ್ಳೇದಾಗ್ಲಿ. ಯಾಕಂತ ಅವನು ತುಂಬ ದೊಡ್ಡ ಕನಸಿದೆ, ಸಿನಿಮಾದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಬಹಳ ಹೋರಾಟ ಮಾಡ್ತಾ ಇದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದ ಅವನಿಗಿರ್ಲಿ, ಅವನ ಪಾಪ ಒಳ್ಳೇದಾಗ್ಲಿ ಅಂತ ನಂದಂತೂ ತುಂಬ ಹೃದಯದ ಆರೈಕೆ ಇದೆ. ಕಿಶನ್, ಗುಡ್ ಲಕ್, ನಿನಗೆ ಒಳ್ಳೇದಾಗ್ಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.